हरिः ओम् सहनाववतो सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणं सूत्रभाष्य शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सूत्रभाष्य प्रणेतारौ वेदान्ताभ्यप्रभाकरौ वन्दे परस्परात्मानौ बादरायण शङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत्पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्ति। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये द्वितीयाध्याये चतुर्थे पादे सूत्रद्वयात्मके अस्मिन् द्वितीये सप्तगत्यधिकरणे तदुपरिबद्धं प्रथमं सूत्रम् इदानीं द्विवारं पठित्वा अस्मिन् सूत्रे सप्तगत्यधिकरणे अस्मिन् अधिकरणे सप्तगत्यधिकरणे द्वे सूत्रे वर्तेते। द्वे सूत्रे अत्र वर्तेते। तत्र प्रथमं सूत्रम् इदानीं द्विवारं पठित्वा विचारयामः। सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः
ಪಂಚಮಂ ಸೂತ್ರಂ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ಪಠಿತ್ವಾ ತೇಷಾಂ ಪಾದಾರವಿಂದಯೋಃ ಶಿರಸ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ಪಂಚಮಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ವಿಚಾರಯಾಮಃ. ಇದಾನೀಂ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ವಿಮತ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮಭಿರ್ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ನಮಾಮಿ ತಂ ಶಂಕರಪಾದಪದ್ಮಂ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮಭಿರ್ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ನಮಾಮಿ ತಂ ಶಂಕರಪಾದಪದ್ಮಂ. ನಮಾಮಿ ತಂ ಶಂಕರಪಾದಪದ್ಮಂ. ಇದು ಉಪದೇಶ ಸಹಸ್ರಿಯಲ್ಲಿ ಇರತಕ್ಕಂಥ ಒಂದು ಶ್ಲೋಕ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೇನೆ ಅಷ್ಟೇ. ಕೊನೆಯ ಒಂದು ಪಾದದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದೆ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಸುಲಭವಾಗಿದೆ. ಯಥಾ ಮಹಾತ್ಮಭಿಃ ಸುರೈಃ, ಹೇಗೆ ಮಹಾತ್ಮರಾದ ದೇವತೆಗಳಿಂದ ವಿಮಥ್ಯ ಅಂದ್ರೆ ಕ್ಷೀರ ಸಮುದ್ರವನ್ನು ಕಳೆದರು. ವಿಮಥ್ಯ ಮತಿಸಿ, ಯಾವ ಕ್ಷೀರ ಸಮುದ್ರ ಅವರು ಕಳೆದಿದ್ದು ಅದು ಕ್ಷೀರ ಸಮುದ್ರ. ಅಲ್ಲಿ ಏನ್ ತೆಗೆದರು? ಅಮೃತವನ್ನು ತೆಗೆದರು. ಅದೇ ರೀತಿ ಇಲ್ಲಿ ಕ್ಷೀರ ಸಮುದ್ರ ಅಲ್ಲ, ಇದು ಯಾವುದಿದು? ವೇದೋದಧಿತ, ವೇದ ಉದಧಿತ. ಉದಧಿ ಅಂದ್ರೇನು? ಸಮುದ್ರ. ವೇದವೆಂಬ ಸಮುದ್ರದಿಂದ, ವೇದೋದಧಿತ, ವೇದಗಳೆಂಬ ಸಮುದ್ರದಿಂದ ಏನ್ ಹೇಳಿದ್ರು? ಏನ್ ತೆಗೆದ್ರು ಇವರು? ಸಮುದ್ರತಂ. ಸಮುದ್ರತಂ ಎತ್ತಿ ತೆಗೆದ್ರಂತೆ. ಯಾವುದನ್ನು ತೆಗೆದರು? ಜ್ಞಾನಂ ಅಮೃತಂ. ಅಂದ್ರೇನು? ಅವ್ರು ಅಮೃತ ತಗೊಂಡ್ರು, ಏನು ಅಮೃತರಾದ್ರೂ ಬಿಟ್ಟರೋ ಗೊತ್ತಿಲ್ಲ. ಅಮೃತಂ ಜ್ಞಾನಂ ಅಮೃತಂ. ಇದು ಜ್ಞಾನವೆಂಬ ಅಮೃತವನ್ನ ಕಡೆದು ಯಾರು ತೆಗೆದನೋ, ಯಾರಂತೆ? ವೇದ, ಈ ಒಂದು ದೇವತೆಗಳಂತೆ ವೇದಗಳೆಂಬ ಸಮುದ್ರವನ್ನ ಕಡೆದು ಜ್ಞಾನವೆಂಬ ಅಮೃತವನ್ನ ಹೊರತೆಗೆದ ತಂ ಶಂಕರ ಪಾದಪದ್ಮಂ ನಮಾಮಿ. ಆ ಒಂದು ಶಂಕರ ಪಾದ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ ಅಂತಕ್ಕಂಥದ್ದು ಚೆನ್ನಾಗಿದೆ ಶ್ಲೋಕ. ಓಂ ವಿಮಥ್ಯ ವೇದೋದಧಿತಃ ಸಮುದ್ಧೃತಂ ಸುರೈರ್ಮಹಾಬ್ಧೇಸ್ತು ಮಹಾತ್ಮಭಿರ್ಯಥಾ ತಥಾಮೃತಂ ಜ್ಞಾನಮಿದಂ ಹಿ ಯೇನ ನಮಾಮಿ ತಂ ಶಂಕರಪಾದಪದ್ಮಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ದ್ವಿತೀಯೇ ಅವಿರೋಧಾಧ್ಯಾಯೇ ಚತುರ್ಥೇ ಪಾದೇ ದ್ವಿತೀಯಂ ದ್ವಿಸೂತ್ರಾತ್ಮಕಂ ಸಪ್ತಗತ್ಯಧಿಕರಣಂ. ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ ಓಂ ಹಸ್ತಾದಯಸ್ತು ಸ್ಥಿತೇತೋ ನೈವಂ. ಇದು ಎರಡು ಸೂತ್ರಗಳು ಆ ಒಂದು ಅಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಸೂತ್ರಗಳು ಎರಡು. ಪ್ರಕೃತ ಮೊಟ್ಟ ಮೊದಲನೆಯ ಸೂತ್ರ, ಅದರಲ್ಲಿ ಪಾದದ ಮೊದಲನಿಂದ 5ನೇ ಸೂತ್ರ. ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ. ಸಪ್ತ ಗತೇಃ ವಿಶೇಷಿತತ್ವಾತ್ ಚ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಇಲ್ಲಿ ಸಪ್ತಗತೆ ಅಂತ ಒಂದು ಪದ ಅಲ್ಲ, ಇದು ಸಪ್ತ ಗತೆ ವಿಶೇಷಿತತ್ವಾಚ ವಿಶೇಷಿತತ್ವಾತ್ ಚ ಪದ ವಿಭಾಗ ಕ್ರಮ. ಅನ್ವಯ ಏನಾಗುತ್ತೆ? ಸಪ್ತ ಸಪ್ತ ಇತ್ಯುಕ್ತೆ ಕಿಂ ಸಪ್ತ? ಏನು ಸಪ್ತ ಏನು ಅಂದ್ರೆ
ಪ್ರಾಣಾಹ ಸಪ್ತ ಅಂತ ಅರ್ಥ. ಪ್ರಾಣಾಹ ಸಪ್ತ ಅಂದ್ರೇನು? ಇದು ಸಪ್ತ ಅಂತಕ್ಕಂಥದ್ದನ್ನ ಮುಂದೆ ಎಲ್ಲ ಈ ಒಂದು ಉಪನಿಷತ್ತುಗಳಲ್ಲಿ ಅವಧಾರಣೆ ಮಾಡಿ ತಿಳಿಸ್ಕೊಟ್ಟಿದ್ದಾರೆ. ಸಪ್ತ ಏವ ಪ್ರಾಣಗಳು 7 ಅಂತ ಅಂದ್ಬಿಟ್ಟು. ಇದೇನಿದು? ಪ್ರಾಣಾಹ ಸಪ್ತ ಅಂತಕ್ಕಂಥದ್ದು ಇದು ಸಿದ್ಧಾಂತ. ಮತ್ತು ಗತೆ ಹೇತು ಬೇಕಲ್ಲ, ಅದಕ್ಕೆ ಕಾರಣ. ಅದಕ್ಕೇನು? ಗತೆ ಚ ವಿಶೇಷಿತತ್ವ. ಪ್ರಾಣಗಳು 7 ಹೇಗೆ ಹೇಳ್ತೀರಿ ಅಂತಂದ್ರೆ, ಗತೆ 2 ಕಾರಣ ಕೊಡ್ತಾ ಇದ್ದಾರೆ. ಒಂದು, ಗತಿ ಇರುವುದರಿಂದ. ಏನು? ಹಾಗೆ ಗತಿ ಇದೆ ಅಲ್ಲಿ ಎಂದು ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ಪ್ರತಿಯೊಂದು ಕಡೆ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಾರಣ ಏನು? ವಿಶೇಷಿತತ್ವ ಅಂದ್ರೇನು? ವಿಶೇಷಿಸಿ ಹೇಳಿರುವುದರಿಂದ. ಇಲ್ಲಿ ಯಾವುದನ್ನ ವಿಶೇಷಿಸಿ ಹೇಳಿದ್ದಾರೆ? ಪ್ರಾಣಗಳು 7 ಅಂತ ಹೇಳಿದ್ರು. 2 ಯಾವುದು ಪದ ಇರ್ತಕ್ಕಂಥದ್ದು? ಒಂದು ಪ್ರಾಣ, ಒಂದು 7 ಅಂತಕ್ಕಂಥದ್ದು ಪದ. ಇಲ್ಲಿ ವಿಶೇಷಿಸಿರುವುದರಿಂದ ಅಂತ ಬಂದಿದೆ. 2 ಪದದಲ್ಲಿ ಯಾವುದನ್ನು ವಿಶೇಷಿಸಿ ಹೇಳಿದ್ದಾರೆ ಅಂತಂದ್ರೆ, ಇಲ್ಲಿ ಅದನ್ನ ಭಾಷೆಯಲ್ಲಿ ನಾವು ನೋಡಬೇಕು. ಅದನ್ನ ಸಂಖ್ಯೆಯನ್ನ ವಿಶೇಷಿಸಿ ಹೇಳಿದ್ದಾರೆ. ಯಾವುದು? ಪ್ರಾಣಗಳು 7 ಅಂತ. ಅಂದ್ರೆ ಏನು? ಪ್ರಾಣಗಳು 7 ಅನ್ಬೇಕಾದ್ರೆ, ಅವಧಾರಣೆ ಮಾಡಿ ಹೇಳಬೇಕಾದ್ರೆ, ವಿಶೇಷಣ ಅಂದ್ರೆ ಇಲ್ಲಿ ವಿಶೇಷತೆ ಹೇಳಿರುವುದು ಅಂದ್ರೆ ಅವಧಾರಣೆ ಮಾಡಿ ಹೇಳಿರುವುದು ಅಂತ ಅರ್ಥ. ಅವಧಾರಣೆ ಮಾಡಿ ಹೇಳಿರ್ಬೇಕಾದ್ರೆ ಅದೇ ಉಪನಿಷತ್ತಿನಲ್ಲಿ ಏನ್ ಹೇಳಿರ್ಬೇಕು? ಇನ್ನೂ ಜಾಸ್ತಿ ಹೇಳಿರ್ಬೇಕು ಅಥವಾ ಕಮ್ಮಿ ಹೇಳಿರ್ಬೇಕು ಅಲ್ವಾ? ಹೇಳಿರ್ಬೇಕು. ಒಂದು ಕಡೆ 8 ಹೇಳಿರ್ತಾರೆ, 10 ಹೇಳಿರ್ತಾರೆ, 11 ಹೀಗೆ ಹೇಳಿದ್ರೆ ಆವಾಗ ಏನು? ವಿಶೇಷಿಸಿ ಯಾವುದನ್ನು ಹೇಳಿದ್ದಾರೋ ಅದಕ್ಕೆ ಪ್ರಾಧಾನ್ಯ. ಹಾಗೆ ಇಲ್ಲಿ 7 ಎಂಬತಕ್ಕಂಥದ್ದನ್ನ ಸಂಖ್ಯೆಯನ್ನ ವಿಶೇಷಿಸಿ ಹೇಳಿದ್ದಾರೆ. ಆದ್ದರಿಂದ ಪ್ರಾಣಗಳು 7 ಅಂತಕ್ಕಂಥದ್ದು. ಇದು ಪ್ರಕರಣ ಯಾವುದು ನೋಡಿ. ಇದು ಏನು? ಎಲ್ಲವೂ ಕೂಡ, ಎಲ್ಲವೂ ಅಂದ್ರೆ ಏನು? ಈ ನಾಮರೂಪಾತ್ಮಕವಾಗಿ ಏನೇನದು ಎಲ್ಲವೂ ಕೂಡ ಅಂದ್ರು. ಅಷ್ಟು ಹೇಳಿದ್ರೆ ಸಾಕಾಗಿತ್ತು. ಆದರೆ ನಮ್ಮ ಬುದ್ಧಿಗೆ ಹತ್ತೋದಿಲ್ಲ ಅದು. ಅಷ್ಟು ಹೇಳಿದ್ರು ಸಾಕಾಗೋದಿಲ್ಲ. ಆದ್ದರಿಂದ ಮೊಟ್ಟ ಮೊದಲು ಏನು ಹೇಳಿದ್ರು? ಪಂಚಮಹಾಭೂತಗಳು. ಪಂಚಮಹಾಭೂತಗಳು ಏನವು? ಅಯ್ಯೋ, ಅದ್ಭುತವಾಗಿರತಕ್ಕಂಥವು. ಯಾತಕ್ಕೆ? ಆ ಪಂಚಮಹಾಭೂತಗಳಿಂದ ಎಲ್ಲ ಭೌತಿಕವಾದ ಕಾರ್ಯಗಳು ಕೂಡ ಉತ್ಪನ್ನವಾಗಿವೆ, ನಿಷ್ಪನ್ನವಾಗಿವೆ. ಹೌದ್ ತಾನೆ? ಹಾಗಾಗಿ ಅದಕ್ಕೆ ಅತ್ಯಂತ ಪ್ರಾಧಾನ್ಯ ಮತ್ತೆ ಅತ್ಯಂತ ಶ್ರೇಷ್ಠ ದೊಡ್ಡದಾಗಿರ್ತಕ್ಕಂಥ ಪಂಚಭೂತಗಳು. ಆದರೆ ಈ ಪಂಚಮಹಾಭೂತಗಳು ಅಂತ ಏನಿದೆಯೋ, ಪೃಥ್ವಿ ತೇಜೋ ವಾಯು ಆಕಾಶ, ಅವು ಕೂಡ ಏನಾಗಿದೆ? ಕಾರ್ಯವೇ ಆಗಿದೆ. ಅಂದ್ರೆ ಏನು? ಯಾವುದರ ಕಾರ್ಯ? ಬ್ರಹ್ಮದ ಕಾರ್ಯ. ಯಾವುದರ ಕಾರ್ಯ ಅಲ್ಲ? ಪ್ರಧಾನದ ಕಾರ್ಯ ಅಲ್ಲ, ಅಣುಗಳ ಕಾರ್ಯ ಅಲ್ಲ, ಅಭಾವದ ಕಾರ್ಯ ಅಲ್ಲ, ಸ್ವಭಾವ ಅಲ್ಲ, ಶೂನ್ಯದ ಕಾರ್ಯ ಅಲ್ಲ, ಮತ್ತೆ ಇನ್ಯಾವನೊಬ್ಬ ಶರೀರಧಾರಿಯಾದಕ್ಕಂಥ ಸಿದ್ಧ ಪುರುಷನ ಕಾರ್ಯ ಅಲ್ಲ. ಇದನ್ನೆಲ್ಲ ಅಪವಾದ ಮಾಡುವುದಕ್ಕೋಸ್ಕರ ಬ್ರಹ್ಮವನ್ನೇ ಇದು ಬ್ರಹ್ಮದ ಕಾರ್ಯವೇ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇಷ್ಟೇ ಇದರರ್ಥ. ಅಧ್ಯಾರೋಪ ದೃಷ್ಟಿಯಿಂದ ಹೇಳಿ ಮಾತಿದು. ನಿಜವಾಗಿ ಸಿದ್ಧಾಂತ ಏನು ಆಯ್ತು. ಈಗ ಬ್ರಹ್ಮದ ಕಾರ್ಯ ಪಂಚಮಹಾಭೂತಗಳಲ್ಲ ಅಂತ ಹೇಳಿದ್ರು. ಅಲ್ಲ ರೇ, ಪಂಚಮಹಾಭೂತಗಳು ಅಂತ ಹೇಳಿದ್ರು. ಆಯ್ತು ಬಿಡಿ. ಆದರೆ ಈ ಪಂಚಮಹಾಭೂತಗಳಿಗಿಂತಲೂ ಕೂಡ ಮತ್ತೆ ಈ ಪಂಚಮಹಾಭೂತಗಳು ತಮ್ಮ ಅಸ್ತಿತ್ವವನ್ನ ಪಡೆದುಕೊಂಡಿವೆ. ಹೌದ್ ತಾನೆ? ಅಸ್ತಿತ್ವವನ್ನ ಪಡೆದುಕೊಂಡಿದೆ ಎಂದಾದರೆ ಅದು ಯಾರಿಂದ ಪಡ್ಕೊಂಡಿದೆ?
ಅಂತ ಹೇಳಿದ್ರೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಈ ಪ್ರಾಣಗಳಿಂದ ಈ ಅಸ್ತಿತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿ ಹಿಂದಿನ ಅಧಿಕರಣದಲ್ಲಿ ಪಂಚಮಹಾಭೂತಗಳಲ್ಲ, ಈ ಪ್ರಾಣಗಳು ಯದ್ಯಪಿ ಪಂಚಮಹಾಭೂತಗಳೂ ಕೂಡ ಈ ಪ್ರಾಣಗಳಿಂದ ಅಸ್ತಿತ್ವವನ್ನು ಕಂಡುಕೊಂಡಿದ್ದರೂ ಕೂಡ ಏನು ಈ ಪ್ರಾಣ ಅವುಗಳಿಗೆ ಕಾರಣವಲ್ಲ, ಇದೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ ಅಂದ್ಬಿಟ್ಟು ಹೇಳಿ ಹಿಂದಿನ ಅಧಿಕರಣದಲ್ಲಿ ತಥಾ ಪ್ರಾಣಾಹ ಅಧ್ಯಾಯದ ಮೊದಲನೇ ಅಧಿಕರಣ ಅದರಲ್ಲಿ ಹೇಳಿದ್ರು ತಥಾ ಪ್ರಾಣ ಅಂತ. ಈಗ ಏನ್ ಹೇಳ್ತಾ ಇದೆ ಪ್ರಕೃತ, ಆಯ್ತು ಸ್ವಾಮಿ, ಈಗ ತಥಾ ಪ್ರಾಣಾಹ ಅಂತ ಹೇಳ್ಬಿಟ್ರಿ. ಅಂದ್ರೆ ಏನು? ಪ್ರಾಣಾಹ ಅಂತಿದ್ದು ಯಾವುದು? ಬಹುವಚನ. ಅಲ್ಲಿ ಪ್ರಾಣಗಳು ಅಂತ ಹೇಳಿದ್ರಿ, ನಾವು ಯಾವುದನ್ನ ತಿಳಿಬೇಕು, ಎಷ್ಟು ಅಂತ ತಿಳಿಯಬೇಕು. ಯಾಕಪ್ಪ ಈ ಸಂಶಯ ಯಾತಕ್ಕೆ ಬಂತು? ಅಲ್ಲ ಸ್ವಾಮಿ, ಉಪನಿಷತ್ತುಗಳಲ್ಲಿ ಒಂದು ಕಡೆ ಪ್ರಾಣವನ್ನು 7 ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ 8, ಇನ್ನೊಂದು ಕಡೆ 9, 10, 11, 12 ಏನೇನೋ ಹೇಳಿದ್ದಾರೆ. ಹೀಗಿರುವಾಗ ನಾವು ಈ ಪ್ರಾಣಗಳ ಸಂಖ್ಯೆ ಇಷ್ಟೇ ಎಂಬುದಾಗಿ ಯಾವ ಸಂಖ್ಯೆಯನ್ನು ತಿಳಿಯಬೇಕು? 7, 8, 9 ಯಾವುದನ್ನು ತಿಳಿಬೇಕು ಅಂತಂದ್ರೆ ಅದಕ್ಕೆ ಉತ್ತರವಾಗಿ ಹೇಳ್ತಾ ಇದ್ದಾರೆ ಇವಾಗ ಸಪ್ತ. ಈ ಸಪ್ತ ಅಂತ ಅನ್ನೋದು ಹೇಗೆ ಹೇಳ್ತೀನಿ ಅಂದ್ರೆ, ಸಪ್ತ ಅಂತ ಅನ್ನೋದೇನು ಗೊತ್ತೋ? 7 ಅಂತ ಅಲ್ಲ, 7 ಅಂತ. ಯಾಕೆ? ವಿಶೇಷಿತತ್ವಾತ್ 7 ಎಂದು ವಿಶೇಷಿಸಿ ಹೇಳಿರುವುದರಿಂದ ಇದನ್ನು ವಿಚಾರ ಮಾಡ್ತಾ ಇದ್ದಾರೆ. ಮತ್ತೆ ಈ 7 ಅಂತ ವಿಶೇಷತೆ ಹೇಳಿದ್ದಾರೆ ಸರಿ, ಮತ್ತೆ ಯಾತಕ್ಕೆ ಒಂದೊಂದು ಶ್ರುತಿಯಲ್ಲಿ ಕೂಡ ಒಂದ್ ಕಡೆ 8, 9, 10 ಈ ತರ ಎಲ್ಲ ಹೇಳಿದ್ದಾರಲ್ಲ, ಯಾತಕ್ಕೆ? ಅವುಗಳಿಗೆ ಏನರ್ಥ? ಇದೆಲ್ಲ ನೋಡಿ, ಸುಮ್ಮನೆ ಬ್ರಹ್ಮಸೂತ್ರ ಇದು, ಸುಮ್ಮನೆ ಏನವನ್ನ ನಾವು ಹೇಳ್ತೀವಲ್ಲ, ಹೌದ್ರಿ, ಇವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿರ್ತಕ್ಕಂಥ ಮಾತು ಅಂತ ಒಂದು ಮಾತು ಹೇಳ್ಬಿಟ್ರೆ ಏನೂ ಆಗೋದಿಲ್ಲ. ನೋಡಿ, ಯೋಚನೆ ಮಾಡಿ ಚೆನ್ನಾಗಿ. ಒಂದು ವೇಳೆ ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಯಾವುದು? ಬ್ರಹ್ಮ ಕಾರಣವಾದದಿಂದ ಹಿಡಿದು ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು. ಅದು ಸಿದ್ಧಾಂತ ಸರಿ, ಹೌದು. ಆದರೆ ಆ ಸಿದ್ಧಾಂತವನ್ನು ಸಮರ್ಥನೆ ಮಾಡೋದಕ್ಕೆ ಬರೀ ಅದು ಸಾಕಾಗೋದಿಲ್ಲ. ಹಾಗಿದ್ದಿದ್ರೆ ಶಂಕರ ಭಗವತ್ಪಾದರು ಯಾತಕ್ಕೆ ಇಷ್ಟೊಂದು ಬೃಹದಾಕಾರವಾಗಿ ಸೂತ್ರ ಬರೀತಾ ಇದ್ರು, ಎಲ್ಲದಕ್ಕೂ ಭಾಷ್ಯ ಬರೀತಾ ಇದ್ರು, ಎಲ್ಲದಕ್ಕೂ ಒಂದು ಸಾರಿ ಹೇಳಿಬಿಟ್ಟು ಇವೆಲ್ಲವೂ ಕೂಡ ಅಯ್ಯಯ್ಯೋ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಷ್ಟೇ, ಇದರಲ್ಲಿ ಯಾವ ತಾತ್ಪರ್ಯವೂ ಇಲ್ಲ ಅಂತ 10 ಸಾರಿ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತು. ಅಲ್ಲದೆ ಯಾಕೆ ಹೇಳಲಿಲ್ಲ? ಬ್ರಹ್ಮ ಕಾರಣವಾದವನ್ನ ಎಷ್ಟು ದೃಢವಾಗಿ ಸಮರ್ಥನೆ ಮಾಡಿದ್ದಾರೆ ಆಚಾರ್ಯರು. ಬ್ರಹ್ಮವೇ ಕಾರಣ, ಬೇರೆ ಯಾವುದೂ ಕಾರಣವಿಲ್ಲ. ಯಥೋಕ್ತ ವಿಶೇಷಣಸ್ಯ ಜಗತಃ ಯಥೋಕ್ತ ಈ ವಿಶೇಷಣ ಈಶ್ವರ ಮುಕ್ತ ಅನ್ಯತಃ ಪ್ರಧಾನಾತ್ ಅಚೇತನಾತ್ ಅಣುಭ್ಯ ಸಂಸಾರಿನೋವ ಉತ್ಪತ್ತಿಯಾದಿ ಶಕ್ಯ ಅಂತ ಹೇಳಿ ಯಾತಕ್ಕೆ ಮಾಡಿದ್ರು? ಒಂದು ಮಾತು ಹೇಳ ಅಂದರೆ ಇವೆಲ್ಲವೂ ಕೂಡ ಅದಕ್ಕೆ ಪದ ವಾಕ್ಯ ಪ್ರಮಾಣ ಪೂರ್ವಕವಾಗಿ ಸಿದ್ಧ ಮಾಡಬೇಕು. ಮನೆ ಏನ್ರಿ ಯಾವುದು ತಾತ್ಪರ್ಯ ಇಲ್ಲ, ಅಧ್ಯಾರೋಪ ಅಪವಾದ ದೃಷ್ಟಿಯಿಂದ ಹೇಳಿದ ಮಾತು ಇದು ಅಂದ್ಬಿಟ್ರೆ ಎದುರುಗಡೆ ಪೂರ್ವ ಪಕ್ಷಿ ಕೂತಿದ್ದಾರಲ್ಲ, ಸ್ವಾಮಿ ನಿಮಗೆ ವಾದ ಮಾಡೋಕೆ ಬರೋದಿಲ್ಲ, ನಿಮಗೆ ಲಾಜಿಕ್ ಅರ್ಥ ಆಗೋದಿಲ್ಲ, ನಿಮಗೆ ನಾವು ಇದೆಲ್ಲ ಒಪ್ಪೋದಿಲ್ಲ, ನೀವು ಹೇಳ್ಬಿಟ್ರೆ ಒಪ್ಪೋಕ್ಕಾಗತ್ತಾ? ಆಗೋದಿಲ್ಲ, ಹೋಗಿ ಸ್ವಾಮಿ ತಳ್ಳಿ ಹಾಕ್ಬಿಡ್ತಾನೆ. ಅದಕ್ಕೋಸ್ಕರ ಇಷ್ಟೆಲ್ಲ ಸಿದ್ಧ ಮಾಡ್ತಾ ಇದ್ದಾರೆ ಭಗವತ್ಪಾದರು. ಈಗೇನಾಯ್ತು? ಸಪ್ತ ಗತೆ ವಿಚಾರ ಪ್ರಾಣ ಸಪ್ತ ಕುತಃ ಗತೆ ಚ ವಿಶೇಷಿತತ್ವ. ಪ್ರಾಣಗಳು 7 ಏಕೆಂದರೆ ಗತಿ ಇರುವುದರಿಂದ ಮತ್ತು ವಿಶೇಷಿಸಿರುವುದರಿಂದ. ವಿಶೇಷಿಸಿದ್ರೇನು? ಅವಧಾರಣೆ ಮಾಡಿ ಹೇಳಿರುವುದರಿಂದ. ಇದು ಸೂತ್ರಕ್ಕೆ ಅರ್ಥ ಆಯ್ತು. 7 ಅಂತ ಸಿದ್ಧ ಮಾಡಿದ್ದಾರೆ.
ಈಗ ಹೇಗೆ ಅಂತ ಅನ್ನೋದು ನೋಡೋಣ. ಮೊಟ್ಟ ಈ ಸಂಶಯ ಬಂತು. ಸಪ್ತಗತೆಯರು ವಿಶೇಷಿತತ್ವಾಚ ಅಂತ ಬಾದರಾಯಣ ಸೂತ್ರವನ್ನು ಮಾಡಿದ್ರು. ಸಪ್ತಗತೆ ಅದನ್ನ ಅದನ್ನ ವಿಶೇಷತೆ ಕೂಡ ಹೇಳಿದ್ರು. ವಿಶೇಷತೆ ಹೇಳಬೇಕಾದ್ರೆ ಬೇರೆದಕ್ಕೆ ಗತಿ ಏನಾಗಾರೆ, ಬೇರೆದಕ್ಕೆ ಏನೇನು, ಬೇರೆ ಸಂಖ್ಯೆಗಳಿಗೆ 8 ಅಂತ ಹೇಳಿದರೆ 9 ಅಂತ ಹೇಳಿದ್ದಾರೆ, ಅದಕ್ಕೆ ಗತಿ ಏನು ಅದನ್ನು ಕೇಳ್ತಾ ಇದ್ದಾನೆ. ಅದನ್ನ ಈ ಸಂಶಯ, ಈ ಸಂಶಯ ಬರುತ್ತೆ ನಮಗಿಲ್ಲಿ. ಏನೊಂದು ಸಂಶಯ ಬರುತ್ತೆ ನೋಡಿ. ಇದು ಸಂಬಂಧ ವಾಕ್ಯ ಆಚಾರ್ಯರು ನೋಡಿ, ಇದಕ್ಕೆ ಏನಾದರೂ ವ್ಯಾಖ್ಯಾನ ಬರೀತೇನೆ ಅಂತ ಕೂತ್ಕೊಂಡ್ಬಿಟ್ರೆ ಯಾರಾದ್ರೂ ಕೂಡ ಏನಾಗುತ್ತೆ, ಏನ ವ್ಯಾಖ್ಯಾನಾಭಾಸ ಅಷ್ಟೆ. ಇಷ್ಟು ಏನು ಕ್ಲಿಯರ್ ಕಟ್ ಅಂತಾರಲ್ಲ ಹಾಗೆ ಯಾವ ಸಂಶಯಕ್ಕೂ ಆಸ್ಪದ ಇಲ್ಲದಂತೆ ಭಾಷ್ಯ ಬರೆದಿದ್ದಾರೆ ಭಗವತ್ಪಾದಶಂಕರರು. ಅದು ಏನು ನಮ್ಮ ಕೆಲಸ ಏನು ಅಂದರೆ ಅವರ ಹೃದಯ ಹೇಗಿದೆಯೋ ಹಾಗೆ ಅವರ ಅನುಗ್ರಹದಿಂದಲೇ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಬೇರೆ ಯಾವ ಅನುಗ್ರಹವೂ ಇಲ್ಲ. ಅವರ ಅನುಗ್ರಹದಿಂದಲೇ ಅವರ ಹೃದಯವನ್ನು ಅರ್ಥ ಮಾಡೋದು ಅಷ್ಟಾಗ್ಬಿಟ್ಟು ಸಾಕಷ್ಟು. ಯಾವ ವ್ಯಾಖ್ಯಾನ ಬೇಡ, ಏನು ಬೇಡ. ಅದು ಯಾರಿಂದ ಆಗುತ್ತೆ? ಶಂಕರ ಭಗವತ್ಪಾದರೆ ಇಲ್ಲ, ಮತ್ತೆ ಅವ್ರ ವಾಣಿ ಇದೆ, ನಮ್ಗೆ ಹೇಗೆ ಅರ್ಥ ಆಗುತ್ತೆ? ಅದು ಗುರುಮುಖೇನ ನೋಡಿ. ಉತ್ಪತ್ತಿ ವಿಷಯ ಶ್ರುತಿ ವಿಪ್ರತಿಷೇಧ ಪ್ರಾಣಾನಾಂ ಪರಿಹೃತ ನೋಡಿ. ಈ ಪ್ರಾಣಗಳಿಗೆ ತಥಾ ಪ್ರಾಣ ಅಂತ 4 ಸೂತ್ರ ಹೇಳಿದ್ರಲ್ಲ, ಅದರಲ್ಲಿ ಏನು ಉತ್ಪತ್ತಿ ವಿಷಯದಲ್ಲಿ ಪ್ರಾಣಗಳಿಗೆ ಉತ್ಪತ್ತಿ ಇದೆಯಾ ಇಲ್ವಾ? ಶ್ರುತಿ ವಿಪ್ರತಿಷೇಧ, ಒಂದ್ ಕಡೆ ಇದೆ ಅಂತಾರೆ, ಒಂದ್ ಕಡೆ ಇಲ್ಲ ಅಂತಾರೆ. ಹೇಗೆ ತಿಳಿಬೇಕು ಸ್ವಾಮಿ ಅಂದ್ರೆ ಅದನ್ನು ನಾವು ಪರಿಹಾರ ಮಾಡಿ ಹೇಳಿದ್ದಾಯಿತು. ಪ್ರಾಣನ ಪರಿಹೃತ ಶ್ರುತಿ ವಿಪ್ರತಿಷೇಧ. ಮತ್ತು ಈಗ ಏನ್ ಮಾಡ್ತಾರೆ, ಪ್ರಾಣನಿಗೆ ಉತ್ಪತ್ತಿ ವಿಷಯವನ್ನ ಇದಮಿತ್ತಂ ಅಂತ ಹೇಳಿದ್ವಿ. ಒಂದ್ ಕಡೆ ಇದೆ ಅಂದ್ರು, ಇಲ್ಲ ಅಂದ್ರು, ಇಲ್ಲಪ್ಪ ಪ್ರಾಣಗಳಿಗೂ ಕೂಡ ಉತ್ಪತ್ತಿ ಇದೆ, ಅದು ಕೂಡ ಕಾರ್ಯ ಅಂತ ಹೇಳಿದ್ರು. ಈಗ ಏನ್ ಮಾಡಿದ್ದಾರೆ, ಸಂಖ್ಯಾ ವಿಷಯ ಇದಾನೀಂ ಪರಿಕ್ರಿಯತೆ. ಈಗ ಈ ಸಂಖ್ಯಾ ವಿಚಾರ ಇದೆಯಲ್ಲ, ಅದನ್ನ ಪರಿಹಾರ ಮಾಡಬೇಕಾಗಿದೆ. ನಾವು ಪರಿಹಾರ ಮಾಡುತ್ತೇವೆ. ಉತ್ಪತ್ತಿಯನ್ನು ಹೇಳಿದ್ದಾಯ್ತು, ಪ್ರಾಣಗಳಿಗೆ ಉತ್ಪತ್ತಿ ಇದೆ ಅಂತ ಅನ್ನುವುದೇ ಸಿದ್ಧಾಂತ. ಪ್ರಾಣಗಳು ಕೂಡ ಪರಮಾತ್ಮನ ಕಾರ್ಯ ಅಂತ ಅನ್ನುವುದೇ ಸಿದ್ಧಾಂತ ಅಂತ ಮಾಡಿದ್ದಾಯ್ತು. ಅಂತ ಹೇಳಿ ಏನಾಯ್ತು, ಅದರಿಂದ ಏನು ಸಿದ್ಧವಾದಂತಾಯ್ತು? ಪರಮಾತ್ಮನ ಏಕಮೇವಾದ್ವಿತೀಯತ್ವ, ಪರಮಾತ್ಮನಿಗಿಂತ ಭಿನ್ನವಾಗಿ ಯಾವ ಸ್ವಂತರ ಅಂತಕ್ಕಂಥದ್ದು ಇಲ್ಲ ಅನ್ನುವುದು ಸಿದ್ಧವಾಯಿತು. ಈಗ ಏನ್ ಮಾಡ್ತಾರೆ, ಸಂಖ್ಯೆ ಏನು ಸ್ವಾಮಿ, ಒಂದ್ ಕಡೆ 7, 8, 9 ಹೇಳ್ಬಿಟ್ಟಿದ್ದಾರಲ್ಲ, ಇದು ಎಷ್ಟು ಪ್ರಾಣ ಅಂತ ತಿಳಿಬೇಕು ನಾವು ಅಂತಂದ್ರೆ ಯಾವುದನ್ನು ಮುಖ್ಯ ಅಂತ ತಿಳಿಬೇಕು ಅಂದ್ರೆ ಅದನ್ನ ಹೇಳ್ತಾರೆ. ತತ್ರ ಮುಖ್ಯಂ ಪ್ರಾಣಂ ಉಪರಿಷ್ಟಾತು ವಕ್ಷ್ಯತೆ. ಅದರಲ್ಲಿ ಈ ಮುಖ್ಯ ಪ್ರಾಣ ಇದ್ದಾನಲ್ಲ, ಈ ಮುಖ್ಯ ಪ್ರಾಣನ ವಿಚಾರ ಅದೇನು, ಎಲ್ಲದಕ್ಕೂ ಆಧಾರಭೂತವಾಗಿ ಮತ್ತೆ ಎಲ್ಲ ಕ್ರಿಯೆಗಳಿಗೂ ಕೂಡ ಇವನೇ ಆಧಾರ. ಇವನಿಲ್ಲ ಅಂದ್ರೆ ಏನಾಗುತ್ತೆ, ಯಾವ ಕ್ರಿಯೆಯೂ ನಡೆಯೋದಿಲ್ಲ. ಪ್ರಶ್ನೋಪನಿಷತ್ತಿನಲ್ಲಿ ಆ ಒಂದು 2ನೇ ಪ್ರಶ್ನೆಯಲ್ಲಿ ಅದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲ ಇಂದ್ರಿಯಗಳು ಏನ್ ಮಾಡಿಬಿಟ್ಟು, ಶರೀರನ ನೋಡಿ, ಈ ಶರೀರ ಇದೆಯಲ್ಲ, ಇದನ್ನ ನಾವುಗಳು ಎತ್ತಿ ಹಿಡಿದಿರತಕ್ಕಂಥವು. ನಾವಿಲ್ಲದೆ ಇದ್ರೆ ಶರೀರ ಇಲ್ಲ ಹೋಯ್ತು ಅಂತ ಒಂದೊಂದು ಇಂದ್ರಿಯಗಳು ಕೂಡ ಕಣ್ಣು ಹೇಳ್ತು ನನ್ನಿಂದ, ಮೂಗು ಹೇಳ್ತು ನನ್ನಿಂದ, ಏನ್ ಜಗಳ ಕಾಯ್ತಾ ಇದ್ರು. ಶರೀರ ನೋಡಿ, ಇವನ್ ಶರೀರ ನಿಂತಿದೆ, ಅವನ ಶರೀರ ನಿಂತಿದೆಯಲ್ಲ, ವ್ಯಾಪಾರ ಮಾಡ್ತಾ ಇದ್ದವನಲ್ಲ, ಯಾತರಿಂದ? ಕಣ್ಣು ಹೇಳ್ತು ನನ್ನಿಂದ ಅಂತು, ಕಿವಿ ಹೇಳ್ತು ಇಲ್ಲ ನನ್ನಿಂದ ಅಂತು, ಇನ್ನೊಂದು ಹೇಳ್ತು, ಎಲ್ಲ ಪಂಚ ಇಂದ್ರಿಯಗಳು ಕೂಡ ಇವೆಲ್ಲ ಹೇಳ್ತಾ ಬಂತು. ಆವಾಗ ಏನ್ ಮಾಡ್ದ, ಈ ಒಂದು ಮುಖ್ಯ ಪ್ರಾಣ ಇದ್ದ, ಅವ ಸುಮ್ಮನೆ ಕೂತಿದ್ದ. ಅವ ಜಗಳ ನೋಡ್ದ, ಹೇಳ್ದ, ಅಪ್ಪ ಯಾಕೆ ಹೇಳಕ್ಕಾಯ್ತೀರ, ಈ ಶರೀರ ಇದೆಯಲ್ಲ, ಇದು ನಿಮ್ಮಿಂದ ನಿಂತಿಲ್ಲ, ಅದು ನನ್ನಿಂದ ನಿಂತಿರತಕ್ಕಂಥದ್ದು. ಮುಖ್ಯ ಪ್ರಾಣ ನಾನು, ನನ್ನಿಂದ ನಿಂತಿರತಕ್ಕಂಥದ್ದು ಅಂತ ಹೇಳ್ದ. ಇವೇನ್ ಮಾಡ್ಬಿಟ್ಟು, ಏನಿಲ್ಲ, ಅದಕ್ಕೇನು ಹೇಳ್ತಾರಲ್ಲ ಇವಾಗ, ಕ್ಯಾರ ಏನಿಲ್ಲ,
ಕೇಳಲೇ ಇಲ್ಲ, ಉಪೇಕ್ಷೆ ಮಾಡ್ಬಿಟ್ರು. ಹೋಗ ನಿಮ್ಮಿಂದ ಅಂತಿಂತರು. ಅವನ ಮಾತೇ ಕೇಳಲಿಲ್ಲ, ಸುಮ್ಮನೆ ಜಗಳ ಕಾಯ್ತಾ ಇದೆ. ಇವನೇನು ಮಾಡಿ, ಸರಿಯಪ್ಪ ಹಾಗಿದ್ರೆ ಏನೋ ಜಗಳ ಕಾಯ್ಕೊಳ್ಳಿ ಅಂದ್ಬಿಟ್ಟು ಏನ್ ಮಾಡ್ದ ಇವನು, ಸ್ವಲ್ಪ ಅಲ್ಲಿಂದ ಜಾಗ ಬಿಟ್ಟು ಕದಲಿಲ್ಲ, ಕದಲದ ಹಾಗೆ ಮಾಡ್ದ, ಸುಮ್ಮನೆ ಹಿಂಗ ಅಲುಗಿಸ್ದ. ಸುಮ್ಮನೆ ಅಲುಗಾಡ್ದ. ಅಲುಗಾಡಿದ ಮಾತ್ರಕ್ಕೆ ಇವೆಲ್ಲ ಕಚ್ಚಾಡ್ತಾ ಇದ್ವಲ್ಲ ಎಲ್ಲ ಒಂದಕ್ಕೊಂದು ದಿಕ್ಕಾಪಾಲಾಗಿ ಒಂದೊಂದು ಕಡೆ ಬಿದ್ದೋಗ್ಬಿಟ್ಟು. ಆಗ ಗೊತ್ತಾಯ್ತು, ಓ ಇವನ್ ಹೆಚ್ಚುಗಾರಿಕೆ ಏನು ಅಂತ ಗೊತ್ತಾಯ್ತು. ಇದು ಈ ಒಂದು ಮುಖ್ಯ ಪ್ರಾಣದ ವಿಚಾರವನ್ನ ಇಲ್ಲಿ ನಾವು ಮುಂದೆ ಹೇಳುತ್ತೇವೆ. ಸಪ್ತಗತೆಯ ವಿಶೇಷ ತತ್ವಾಚ ಆಯ್ತು. ಹಸ್ತಾದಯಸ್ತು ಸ್ಥಿತೇತೋ ನೈವಂ ಅಂತ ಅನ್ನುವ ಸೂತ್ರದಲ್ಲಿ ನಾವು ಅದನ್ನು ಹೇಳ್ತೇವೆ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದೇವೆ ಗೊತ್ತೇ, ಸಂಪ್ರತೀತು ಕತಿ ಇತರೆ ಪ್ರಾಣ ಇತಿ ಸಂಪ್ರಧಾರಯತಿ. ಈಗ ಇಲ್ಲಿ ನಾವು ಮಾಡೋದಿಷ್ಟೇ, ಈ ಇತರ ಪ್ರಾಣಗಳಿದೆಯಲ್ಲ, ಯಾವುದು ಈ ಪ್ರಾಣ, ಮುಖ್ಯ ಪ್ರಾಣ ಬಿಟ್ಟು ಪ್ರಾಣ ಅಂದ್ರೆ ಎಲ್ಲವೂ ಪ್ರಾಣಗಳೇ. ಕಣ್ಣು ಕಿವಿ ಮುಂದೆ ಹೇಳ್ತಿಲ್ಲ, ಉಪನಿಷತ್ತಲ್ಲಿ ಬಂದಿದೆಯಲ್ಲ, ಎಲ್ಲವೂ ಪ್ರಾಣವೇ. 5 ಇಂಥವು ಎಷ್ಟು ಅಂತಕ್ಕಂಥದ್ದು ಇಲ್ಲಿ ನಾವು ತೀರ್ಮಾನ ಮಾಡುತ್ತೇವೆ, ಅದನ್ನು ತೀರ್ಮಾನ ಮಾಡ್ತೇವೆ ನಾವು. ಮತ್ತು ಶ್ರುತಿ ವಿಪ್ರತಿಪತ್ತೇಶ್ಚ ಅತ್ರ ವಿಷಯ. ಇಲ್ಲಿ ಶ್ರುತಿ ವಿಪ್ರತಿಪತ್ತೇ ಅಂದ್ರೆ ಯಾಕೆ ನಿರ್ಧಾರ ಮಾಡ್ತೇವೆ? ಶ್ರುತಿಯಲ್ಲಿ ವಿಪ್ರತಿಪತ್ತಿ ಇದೆ. ವಿಪ್ರತಿಪತ್ತಿ ಏನು? ವಿವಿಧ ಪ್ರತಿಪತ್ತಿ, ವಿಪ್ರತಿಪತ್ತಿ ವಿಧ ವಿಧವಾಗಿ ಹೇಳಿದ್ದಾರೆ. ಏನಂತ 7, 8, 9 ಹೀಗೆ ಹೇಳ್ಬಿಟ್ಟಿದ್ದಾರೆ. ಆದ್ದರಿಂದ ಅತ್ರ ವಿಷಯ ನೋಡಿ, ವಿಷಯ ಅಂತನ್ನುವಾಗ ಇಲ್ಲಿ ಶಕಾರ ಯಾವುದನ್ನು ಹಾಕಿದ್ದಾರೆ? ತಾಲವ್ಯ ಶಕಾರ, ಹೌದ್ ತಾನೆ? ಯಾವುದಲ್ಲ, ಮೂರ್ಧನ್ಯ ಶಕಾರ ಅಲ್ಲ, ತಾಲವ್ಯ ಶಕಾರ. ವಿಷಯ ಆದಾಗ ಏನಾಗತ್ತೆ? ಸಂಶಯ ಇತ್ಯರ್ಥ. ವಿಷಯ ಅಂದ್ರೆ ಸಂಶಯ. ಇಲ್ಲಿ ಅತ್ರ ವಿಷಯ. ಈ ಮೂರ್ಧನ್ಯ ಶಕಾರ ಆಗ್ಬಿಟ್ರೆ ವಿಷಯ, ವಿಷಾಶ ಅಂತ ಆದ್ರೆ, ವಿಷಯ ಅಂತ ಆದ್ರೆ ಅದು ಸಬ್ಜೆಕ್ಟ್ ಮ್ಯಾಟರ್ ಅಂತ ಹೇಳಿದಾಗ ಆಗುತ್ತೆ. ಇಲ್ಲಿ ವಿಷಯ ಅಂದ್ರೆ ಸಂಶಯ ಅಂತ. ಇಲ್ಲಿ ಸಂಶಯ ಬರುತ್ತೆ. ಏನ್ ಸಂಶಯ ಬರುತ್ತೆ ಅಂತಂದ್ರೆ, ಕ್ವಚಿತ್ ಸಪ್ತ ಪ್ರಾಣ ಸಂಕೀರ್ತ್ಯಂತೆ. ಕ್ವಚಿತ್ ಅಂದ್ರೆ ಕೆಲವು ಕಡೆ ಅಲ್ಲಲ್ಲಿ ಏನ್ ಮಾಡಿದ್ದಾರೆ? ಸಪ್ತ ಪ್ರಾಣ 7 ಪ್ರಾಣಗಳನ್ನು ಹೇಳಿದ್ದಾರೆ. ಅಲ್ಲಲ್ಲಿ ಎಲ್ಲಿ? ಉಪನಿಷತ್ತುಗಳಲ್ಲೇ ಅಷ್ಟೇ. ಒಂದ್ ಕಡೆ ಒಂದೊಂಥರ ಹೇಳ್ಬಿಟ್ಟಿದ್ದಾರೆ ಉಪನಿಷತ್ತುಗಳಲ್ಲಿ. ಏನು ಅಂತಂದ್ರೆ, ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಸಪ್ತಾಕ್ಷಿಷ ಸಮಿಧೋಯಸ್ಯ ಇದೆಯಲ್ಲ ಮುಂಡಕೋಪನಿಷತ್ತು. ಅಲ್ಲೇನಾಗಿದೆ? ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್. ತಸ್ಮಾತು ಅವನಿಂದ ಸಪ್ತ ಪ್ರಾಣ ಪ್ರಭವಂತಿ, 7 ಪ್ರಾಣಗಳು ಹುಟ್ಟುತ್ತವೆ ಎಂಬುದಾಗಿ 7 ಅಂತ ಹೇಳಿದ್ದಾರೆ ಇಲ್ಲಿ ಮುಂಡಕದಲ್ಲಿ. ಯಾವುದಕ್ಕೆ? ಆತ್ಮನಿಂದ ಇವೆಲ್ಲ ಹುಟ್ಟುತ್ತೆ ಅಂತ ಹೇಳಿ 5 ಪ್ರಾಣ. ಕ್ವಚಿಚ್ಚ ಅಷ್ಟೌ ಪ್ರಾಣ ಗ್ರಹತ್ವೇನ ಗುಣೇನ ಸಂಕೀರ್ತ್ಯಂತೆ. ಇನ್ನು ಕೆಲವು ಕಡೆ ಬೃಹದಾರಣ್ಯಕದಲ್ಲಿ ಏನು? ಅಲ್ಲಿ ಪ್ರಸಿದ್ಧವಾದ ಭಾಗ ಹೇಳ್ತೇನೆ. ಎಲ್ಲಿದು? ಕ್ವಚಿಚ್ಚ ಅಷ್ಟೌ ಪ್ರಾಣ. ಇಲ್ಲಿ ಏನ್ ಹೇಳಿದ್ದಾರೆ? ಮುಂಡಕದಲ್ಲಿ 7 ಪ್ರಾಣ ಅಂದ್ರು, ಇಲ್ಲಿ 8 ಪ್ರಾಣಗಳು ಅಂತ ಹೇಳಿದ್ರು. ಯಾವುದನ್ನ ಹೇಗೆ ಹೇಳಿದ್ರು? ಗ್ರಹ, ಅತಿಗ್ರಹ. ಆ ಬೃಹದಾರಣ್ಯಕ ಬರುತ್ತಲ್ಲ, ಎಲ್ಲಿ ಅದು? ಇವನು ಈ ಆರ್ತ ಭಾಗ. ಉದ್ದಕ್ಕೂ ಪ್ರಶ್ನೆ ಕೇಳ್ಕೊಂಡ್ ಬರ್ತಾರೆ ಒಬ್ಬೊಬ್ರು. ಆರ್ತ ಭಾಗ ಅಂತ ಅನ್ನುವ ಒಬ್ಬ ಋಷಿ, ಅವನು ಯಾಜ್ಞವಲ್ಕ್ಯನಿಗೆ ಕೇಳ್ತಾನೆ, ಯಾಜ್ಞವಲ್ಕ್ಯನೇ, ಗ್ರಹಗಳು ಎಷ್ಟು, ಅತಿಗ್ರಹಗಳು ಎಷ್ಟು ಅಂತ ಹೇಳ್ತಾನೆ. ಆಗ ಯಾಜ್ಞವಲ್ಕ್ಯನಿಗೆ ಅವನು ಹೇಳಿದ ಉತ್ತರ ಎಷ್ಟು? ಅಷ್ಟೌ ಗ್ರಹ, ಅಷ್ಟೌ ಅತಿಗ್ರಹ ಅಂತ ಹೇಳ್ತಾನೆ.
ನೋಡಪ್ಪ, ಈ ಗ್ರಹಗಳು ಎಷ್ಟು ಗೊತ್ತೇನು? 8 ಗ್ರಹಗಳು. ಮತ್ತೆ ಅದರ ಒಂದು ವಿಶೇಷ ಅದು ಅದು 8. ಇದು 8, ಅದು ವಿಶೇಷ 8. ಅದರ ಕಾರ್ಯಗಳು 8. ಯಾವುದು ಅಂತ ಹೇಳ್ತಾರೆ ನೋಡಿ. ಯಾಕೆ ಅಂತ ಹೇಳಿದ ಮಾತು ಅಲ್ಲಿ 3ನೇ ಇದ್ರ ಬರುತ್ತೆ. ಪ್ರಾಣ ಮೊಟ್ಟ ಮೊದಲನೇದು. ಇಲ್ಲಿ ಪ್ರಾಣ ಅಂತಂದ್ರೆ ಏನು? ಪ್ರಾಣ ಅಂತಂದ್ರೆ ಘ್ರಾಣ ಅಂತ ಅರ್ಥ. ಪ್ರಾಣ ಅಂತಕ್ಕಂಥದ್ದು ಘ್ರಾಣ ಅಂದ್ರೆ ನಾಸಿಕ ಅದು. ಮತ್ತೆ ಈ ಪ್ರಾಣ ಅಂತಕ್ಕಂಥದ್ದು ಒಂದು ಗ್ರಹ, ವಾಕ್ಕು ಅಂತಕ್ಕಂಥದ್ದು ಇನ್ನೊಂದು ಗ್ರಹ, ಜಿಹ್ವ ಅಂತಕ್ಕಂಥದ್ದು ಇನ್ನೊಂದು ಗ್ರಹ, ಚಕ್ಷಸ್ಸು, ಶ್ರೋತ್ರ, ಮನಸ್ಸು, ಹಸ್ತ, ಮತ್ತೆ ತ್ವಕ್ ಅಂತಕ್ಕಂಥದ್ದು 8 ಗ್ರಹ. ಇದಕ್ಕೆ ಅತಿಗ್ರಹ ಯಾವುದು? ಅದು ಏನು ಅದರ ಕಾರ್ಯ, ಅದರ ಒಂದು ಇದು ಏನ್ ಮಾಡುತ್ತೆ ಅನ್ನೋದು. ಪ್ರಾಣಕ್ಕೆ ಅಪಾನ, ವಾಕ್ಕಿಗೆ ನಾಮ, ಜಿಹ್ವೆಗೆ ರಸ, ಚಕ್ಷುಸ್ಸಿಗೆ ರೂಪ, ಶ್ರೋತ್ರಕ್ಕೆ ಶಬ್ದ, ಮತ್ತೆ ಮನಸ್ಸಿಗೆ ಕಾಮ, ಹಸ್ತಕ್ಕೆ ಕರ್ಮ, ತ್ವಕ್ಕಿಗೆ ಸ್ಪರ್ಶ. ಇವು ಗ್ರಹ ಅತಿಗ್ರಹ ಅಂತ ಹೇಳಿ 8 ಗ್ರಹಗಳು, ಇಲ್ಲಿ 8 ಅತಿಗ್ರಹಗಳು ಅಂತ ಹೇಳಿ ಇಂದ್ರಿಯಗಳು ಮತ್ತೆ ಅವಳ ಕಾರ್ಯವನ್ನು ಕೂಡ ಪ್ರಾಣ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಏನ್ ಹೇಳಿದ್ರು, ಇದು ಬೃಹದಾರಣ್ಯಕ್ಕೆ ಆಯಿತು ನೋಡಿ. ಎಷ್ಟು ಉದಾಹರಣೆ. ಸಪ್ತವೈ ಶೀರ್ಷಣ್ಯಾ ಪ್ರಾಣಾ ದ್ವಾವರ್ವಾಂಚೌ ದ್ವೌ ಅರ್ವಾಂಚೌ. ಇಲ್ಲಿ ಇನ್ನೊಂದು ಕಡೆ ಹೇಳಿದ್ರು. ಒಂದ್ ಕಡೆ 7 ಹೇಳಿದ್ರು, 8 ಆಯ್ತು. ಇನ್ನೊಂದು ಕಡೆ ಎಷ್ಟು ಹೇಳಿದ್ರು? 9 ಹೇಳ್ಬಿಟ್ರು. 9 ಯಾವುದು ಅಂತಂದ್ರೆ ಈ ಸಪ್ತವೈಶೇಷ ಮುಖದಲ್ಲಿ ಇರತಕ್ಕಂಥದ್ದು, ಈ ಮೇಲ್ಭಾಗದಲ್ಲಿ, ಕತ್ತಿನ ಮೇಲ್ಭಾಗದಲ್ಲಿ ಇರತಕ್ಕಂಥದ್ದು ಎಷ್ಟು? 7 ಪ್ರಾಣಗಳು. ಮುಖದಿಂದ ಮೇಲ್ಗಡೆ ಇರತಕ್ಕಂಥದ್ದು 7 ಪ್ರಾಣಗಳು. ಯಾವುದು? 2 ಕಣ್ಣು, 2 ಕಿವಿ, 4, 2 ಮೂಗಿನ ರಂಧ್ರಗಳು 6, 1 ಬಾಯಿ ಅಂತಕ್ಕಂಥ ಎಷ್ಟಾಯ್ತು? 7 ಆಯ್ತು. ಮತ್ತೆ ಶೀರ್ಷಣ್ಯ ಸಪ್ತ, ಮತ್ತೆ ದ್ವೌ ಅರ್ವಾಂಚೌ. ಇನ್ನು ಕೆಳಗಡೆ ಇರತಕ್ಕಂಥದ್ದು, ಕತ್ತಿನಿಂದ ಕೆಳಗಡೆ ಇವೆಲ್ಲ ಏನೋ ದ್ವಾರಗಳಿವು, ಪ್ರಾಣ ದ್ವಾರಗಳಿವು. ಇವು ಯಾವ ಕೆಳಗಡೆ ಇರ್ತಕ್ಕಂಥದ್ದು ಯಾವುದು? ಇದು ಯಾವುದು? ಪಾಯು ಮತ್ತೆ ಉಪಸ್ಥ. ಇದು ಈ ಅಷ್ಟಾಯ್ತು. 7, 2, 9. ಇಲ್ಲಿ ತೈತ್ರಿಯ ಸಮಿತಿ ಮಾತು. ಮತ್ತೆ ಇನ್ನೊಂದು ಕಡೆ ಹೇಳಿದ್ರು, ತೈತ್ರಿಯ ಅಲ್ಲೇನೆ ಕೋಟಿ ದಶ, ಅಲ್ಲೇ ಕೆಲವು ಕಡೆ 10 ಹೇಳ್ಬಿಟ್ರು. ಯಾವುದು? ನವ ವೈ ಪುರುಷೇ ಪ್ರಾಣ ನಾಭಿರ್ದಶಮಿ ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, 9 ಸರೋಯ್ತು ನೀವು ಹೇಳಿದ್ರಲ್ಲ. ಯಾವುದು? ತಲೆ ಕತ್ತಿಂದ ಮೇಲ್ಗಡೆ 7, ಕತ್ತಿಂದ ಕೆಳಗಡೆ 2 ಸರೋಯ್ತು. ಆದರೆ ಮಧ್ಯದಲ್ಲಿ ಒಂದಿದೆ ಪ್ರಾಣ. ಬರೀ ಮೇಲ್ಗಡೆ ಕೆಳಗಡೆ ಅಷ್ಟೇ ಅಲ್ಲ, ಮಧ್ಯದಲ್ಲಿ ಇದೆ. ಅದು ಏನು ಬಹಳ ಮುಖ್ಯವಾದದ್ದು ಅಂತ ಹೇಳ್ಬಿಟ್ಟು ಅದ್ಯಾವ್ದು? ತೈತ್ರಿಯ ಸಂಹಿತೆಯಲ್ಲಿ ಇದಕ್ಕೆ ಬಹಳ ಮುಖ್ಯವಾದ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವುದದು? ನಾಭಿರ್ದಶಮಿ. ನಾಭಿ. ಯಾಕೆ? ನಾಭಿ ಅಂತಕ್ಕಂಥದ್ದೇ ಎಲ್ಲ ಆ ಮಗು ಯಾವುದು ಶಿಶು ಇರುತ್ತೆ, ಶರೀರ ಧಾರಣೆ ಮಾಡಿರುತ್ತೆ. ಅದು ಈ ಏನೋ ಅದು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಯಾವುದಕ್ಕೆ ಏನು ಕಾರಣ? ಅದಕ್ಕೆ ಮೀಡಿಯಾ ಕನೆಕ್ಷನ್ ಯಾವುದು? ಅದು ನಾಭಿ. ಅದೇ ಪ್ರಾಣ ಅಂತ ಹೇಳಿ ನಾಭಿರ್ದಶಮಿ ಅಂತ 10, 9 ಆಯ್ತು. ಮತ್ತೆ ಕ್ವಚಿತ್ ಏಕಾದಶ. ಇನ್ ಕೆಲವು ಕಡೆ ಹೇಳಿ ಸ್ವಾಮಿ 11 ಹೇಳ್ಬಿಟ್ರು. ಯಾವುದು? ದಶೇಮೆ ಪುರುಷೇ. ಅಂದ್ರೆ ಈ ಪುರುಷರಲ್ಲಿ ದಶ ಇಮೆ. ಹಿಂದೆ ಹೇಳಿದ್ರಲ್ಲ 9 ಇವು, ಮತ್ತೆ ನಾಭಿ ಅಂತಕ್ಕ 10 ಅಂತ. ಅದರ ಜೊತೆಗೆ ಆತ್ಮ ಎಂಬತಕ್ಕಂಥದ್ದನ್ನು ಒಂದು ಸೇರಿಸಿದ್ರು. ಅದು ಪ್ರಾಣ, ಅದು ಏಕಾದಶ. 10 ಜೊತೆ 11. ಆತ್ಮ ಅಂದ್ರೆ ಇಲ್ಲಿ ಆತ್ಮ ಅಂತಂದ್ರೆ ಅಂತಃಕರಣಗಳು
ಅಂತಃಕರಣ ಅಷ್ಟೇ, ಅಂತಃಕರಣಗಳು ಬೇಡ. ಅಂತಃಕರಣದಲ್ಲಿ ಏನು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲ ಸೇರ್ಕೊಳ್ತವೆ. ಇದು ಹೀಗಾಗಿ ಏನಾಗಿದೆ, ಆತ್ಮವನ್ನು ಸೇರಿದ ಅಂತಃಕರಣವನ್ನ 11 ಆಯಿತು. ನೋಡಿ ಎಷ್ಟು ವ್ಯಾಪಕವಾಗಿ ತಗೊಂಡಿದ್ದಾರೆ ವಾದ ಮಾಡಬೇಕಾದ್ರೆ. ಕ್ವಚಿತ್ 12, ಕೆಲವು ಕಡೆ 12 ಹೇಳಿದ್ರು. ಸರ್ವೇಷಾಂ ಸ್ಪರ್ಶಾನಾಂ ತ್ವಯೇಕಾಯನಂ, ಎಲ್ಲ ಸ್ಪರ್ಶಗಳಿಗೂ ಕೂಡ ಈ ಚರ್ಮ ಅಂತಕ್ಕಂಥದ್ದು ಏಕಾಯನ ಅಂದ್ರೇನು? ಏಕಾಯನ, ಒಂದೇ ಒಂದು ದಾರಿ, ಒಂದೇ ಒಂದು ಮಾರ್ಗ. ಯಾಕೆ? ಎಲ್ಲವನ್ನೂ ಕೂಡ ಇದು ವ್ಯಾಪಿಸಿ ಇರತಕ್ಕಂಥದ್ದು ಈ ಒಂದು ತ್ವಗಿಂದ್ರಿಯ ಅಂತಕ್ಕಂಥದ್ದು. ಹಾಗೆ ಈ 11 ಜೊತೆಗೆ ತ್ವಕ್ ಅಂತ ಒಂದು ಹೇಳಿ 12 ಅಂತ ಹೇಳಿಬಿಟ್ರು. ಅದೊಂದು ಏಕಾಯನ. ಮತ್ತೆ ಇನ್ನೇ ಇಷ್ಟಕ್ಕೆ ನಿಲ್ತಾ? ಅಯ್ಯಯ್ಯೋ, ಇಷ್ಟೇ ಇಲ್ಲ. ಇನ್ನೊಂದು ಕಡೆ ಹೇಳಿದ್ರು ಪ್ರಶ್ನೋಪನಿಷತ್ತಿನಲ್ಲಿ, ಕ್ವಚಿತ್ 13, ಕೆಲವು ಕಡೆ ಒಂದು ಪ್ರಶ್ನೋಪನಿಷತ್ ಹೇಳಿದ್ರು 13 ಹೇಳ್ಬಿಟ್ರು. ಅಲ್ಲಿ ಉದ್ದಕ್ಕೂ ಬರ್ದಾಗ ಚಕ್ಷುಶ್ಚ ದ್ರಷ್ಟವ್ಯಂಚ, ಶ್ರೋತ್ರಂಚ ಶ್ರೋತವ್ಯಂಚ, ಮನಶ್ಚ ಮಂತವ್ಯಂಚ, ಬೋಧಶ್ಚ ಬೋದ್ಧವ್ಯಂಚ, ಅಹಂಕಾರಶ್ಚ ಅಹಂಕರ್ತವ್ಯಂಚ, ಉಪಸ್ಥಶ್ಚಾನಂದಯಿತವ್ಯಂಚ, ಆಯುಷ್ಯ ವಿಸರ್ಜಯಿತವ್ಯಂಚ, ಹೀಗೆ ಉದ್ದಕ್ಕೂ ಬರುತ್ತೆ ಅಲ್ಲಿ. ಅದೆಷ್ಟು? ಅದು 13 ಹೇಳಿದ್ರಲ್ಲಿ. ಹೀಗೆ ಏವಂ ಹಿ ವಿಪ್ರತಿಪನ್ನಾ ಪ್ರಾಣೇಯತ್ತಾಂ ಪ್ರತಿ ಶ್ರುತಯ. ಹೀಗೆ ಬಹಳವಾಗಿ ವಿಪ್ರತಿಪತ್ತಿ ಇದೆ. ವಿಪ್ರತಿಪನ್ನ ಅದೇನು? ಈ ವಿಪ್ರತಿಪತ್ತಿನ ಹೇಳ್ಬಿಟ್ಟಿದ್ದಾರೆ. 7, 8, 9, 10, 11, 12, 13 ಅಲ್ಲಿವರೆಗೂ ಹೇಳಿದ್ದಾರೆ. ಯಾವುದ್ರ ಬಗ್ಗೆ ಹೇಳಿದ್ರು ಅಂದ್ರೆ ಪ್ರಾಣ ಇಯತ್ತಾಂ. ಇಯತ್ತ ಅಂದ್ರೆ ಇಷ್ಟು ಅಂತಕ್ಕಂಥದ್ದು. ಇಯತ್ತ ಅಂದ್ರೆ ಇಷ್ಟು ಅಂತ. ಪ್ರಾಣವು ಇಷ್ಟು, ಅದು ಸಂಖ್ಯೆ. ಪ್ರಾಣವು ಇಷ್ಟು ಎಂಬ ವಿಷಯದಲ್ಲಿ ಶ್ರುತಿಗಳಲ್ಲಿ ಹೀಗೆ ವಿಪ್ರತಿಪತ್ತಿಯಿಂದ ಹೇಳಿದ್ದಾರೆ. ವಿಪ್ರತಿಪತ್ತಿ ಇದೆ. 7ರಿಂದ 13ರವರೆಗೂ ಕೂಡ ಪ್ರಾಣಗಳನ್ನ ಹೀಗೆ ವಿಧ ವಿಧವಾಗಿ ಹೇಳ್ಬಿಟ್ಟಿದ್ದಾರೆ. ಸರಿ, ನೋಡಿ ಇಲ್ಲಿ ಒಂದು ಇಷ್ಟೆಲ್ಲ ವಿಚಾರ ಮಾಡಿದ್ರಲ್ಲ ಶಂಕರ ಭಗವತ್ಪಾದರು. ಏನು ಆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ಅಷ್ಟೇ ತಾನೆ. ಅವರು ಇನ್ಯಾರು ಇಲ್ಲವೇ ಇಲ್ಲ, ಅದು ಬೇರೆ ವಿಚಾರ. ಅದೇ ಮಾಡಿದ್ರಲ್ಲ, ಯಾತಕ್ಕೆ ಮಾಡಿದ್ರು? ಈಗ ಇಷ್ಟೆಲ್ಲ ಬರೆಯೋದ್ರ ಬದಲಾಗಿ ನೋಡಿ ಪ್ರಾಣಗಳು 13 ಹೇಳಿದ್ದಾರೆ, ಅಥವಾ ಮುಖ್ಯ ಪ್ರಾಣಗಳು ಬಂದು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಸೂತ್ರ ಭಾಷೆ ಬರೆಯೋ ಪ್ರಮೇಯವಿರಲಿಲ್ವಲ್ಲ. ಎಲ್ಲವೂ ಕೂಡ ಏನೇನಿದೆ ಪರಮಾತ್ಮನಿಗೆ ಯಾವ ಯಾವ ವಿಶೇಷಣವನ್ನು ಹೇಳಿದ್ದಾರೆಯೋ ಅವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ್ದಾರೆ ಅಂತ ಒಂದು 4 ಕಡೆ ಹೇಳ್ಬಿಟ್ಟು ಗ್ರಂಥ ಮುಗಿಸ್ಬಿಡ್ಬೋದಾಗಿತ್ತು. ಯಾತಕ್ಕೆ ಮುಗಿಸ್ತಿಲ್ಲ ಅಂದ್ರೆ ಅದು ಸಾಕಾಗೋದಿಲ್ಲ. ಈಗ ನೋಡಿ, ಈ ಶೃಂಗೇರಿನಲ್ಲಿ, ಯಾಕೆ ಶೃಂಗೇರಿ ಅಂತ ಯಾಕೆ ಹೇಳ್ತಾ ಇದ್ದೇವೆ ಅಂದರೆ, ಶೃಂಗೇರಿನಲ್ಲಿ ನಡೆಯುವಂಥ ಈ ವಾಕ್ಯಾರ್ಥ ಇದೆಯಲ್ಲ, ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ದೇಶದ ನಾನಾ ಭಾಗಗಳಿಂದ ಬರ್ತಾರೆ, ಎಲ್ಲ ವಾದಗಳು ಮಾಡ್ತಾರೆ, ಅದ್ಭುತವಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಇವಾಗ ಅಲ್ಲಿ ಈ ಒಂದು ವಿಚಾರ ತಗೊಳ್ತಾರೆ ಅಂತ ಇಟ್ಕೊಳ್ಳಿ. ಪ್ರಾಣಕ್ಕೆ ಉತ್ಪತ್ತಿ ಇದೆಯಾ ಇಲ್ಲವೇ ಅಂತ ಹೇಳಿ ಯಾವುದೋ ಒಂದು ವಾಕ್ಯ ತಗೊಂಡು ಅದರ ಮೇಲೆ ವಾದ ವಿವಾದ ಶುರು ಮಾಡ್ತಾರೆ. ಹೇಗೆ? ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ತರ್ಕ, ವ್ಯಾಕರಣ, ಮೀಮಾಂಸ ಇವಕ್ಕೆಲ್ಲದಕ್ಕೂ ಅನುಗುಣವಾಗಿ ವಾದವನ್ನು ಮಾಡಿ ಸಿದ್ಧ ಮಾಡ್ತಾರೆ. ಸಿದ್ಧ ಮಾಡ್ತಾರೆ ಅಂದರೆ ಸಿದ್ಧ ಆಗುತ್ತೋ ಬಿಡುತ್ತೋ ಬೇರೆ ವಿಚಾರ. ಯಾಕೆ ಇವನು ನಂದೇ ಹೆಚ್ಚು ಅಂತಾನೆ, ಅವನು ನಂದೇ ಹೆಚ್ಚು ಅಂತಾನೆ ವಾದ ನಡೀತಾ ಇರುತ್ತೆ. ಗುರುಗಳು ಕೂತಿರ್ತಾರೆ, ಹೀಗೋ ಹಾಗೋ ಅಂತ ಅವರೊಂದು ಕೆಲವು ಪ್ರಶ್ನೆ ಮಾಡ್ತಾರೆ. ಸಂಸ್ಕೃತ ನಿರರ್ಗಳವಾಗಿ ಹೇಳ್ತಾ ಇರ್ತಾರೆ. ಏನ ಪುಂಖಾನುಪುಂಖವಾಗಿ ಆ ಪ್ರಮಾಣ ವಾಕ್ಯಗಳು ಏನು, ಅಯ್ಯೋ ಸರಿ, ಎಲ್ಲ ಸರಿ. ಯಾತಕ್ಕೆ ಏನು, ಯಾತಕ್ಕೆ ವಾದ ವಿವಾದ, ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿ ಅಂತ ಯಾತಕ್ಕೆ ಹೇಳಲಿಲ್ಲ? ಯಾಕೆ ಮಾಡಬಾರ್ದು?
ಇಷ್ಟೆಲ್ಲ ಯಾತಕ್ಕೆ ಮಾಡಬೇಕು? ಅಲ್ಲಿ ಒಂದು ಪಕ್ಷ ವಾದ ಮಾಡಿದಾರಲ್ಲ, ಇದ್ರ ಕಡೆ ಕೂತಿರ್ತಾನೆ, ಆ ಕಡೆ ಕೂತಿರ್ತಾನೆ, ಇಬ್ರು ವಾದ ಮಾಡ್ತಾ ಇರ್ತಾರೆ. ವಾದ ಮಾಡುವಾಗ ಅವರು ಏನ್ರಿ ಏನು ವಾದ ಮಾಡ್ತೀರಿ? ವಾದ ಮಾಡೋದೇ ಇಲ್ಲ, ಎಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಅದು ಒಂದೇ ಮಾತು ಹೇಳ್ಬಿಟ್ಟು ಎದ್ಬಿಟ್ರೆ ಏನರ್ಥ? ಚಿಂದುಂಗ್ರ ಯಾರು ತೋರಿಸ್ಬೇಕು? ಏನಿಲ್ಲ. ಅಲ್ಲಿ ನೋಡಿ, ಇದೆಲ್ಲ ಮುಖ್ಯ. ಸೂತ್ರ ಭಾಷೆ ಏನು? ಇದು ನ್ಯಾಯ ಪ್ರಸ್ಥಾನ. ಹಾಗೆಲ್ಲ ಹೇಳೋದು ಒಪ್ಪೋದಿಲ್ಲ. ಅಧ್ಯಾರೋಪ ನೀವು ಹೇಳ್ತೀರಿ ಕಣ್ರಿ, ನೀವು ಹೇಳೋದು ಮಾತು ಅದೆಲ್ಲ ಇಲ್ಲ. ತರ್ಕದಿಂದ ವ್ಯಾಕರಣ ಪೂರ್ವಕವಾಗಿ ಮೀಮಾಂಸಾ ಪೂರ್ವಕವಾಗಿ ಸಿದ್ಧ ಮಾಡಬೇಕು. ಅದನ್ನ ಮಾಡ್ತಾ ಇದ್ದೇವೆ ನಾವು ಅಷ್ಟೇ. ಆದರೆ ಇವೆಲ್ಲವೂ ಕೂಡ ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು ಅಂತಕ್ಕಂಥದ್ದು ಯಾವುದು? ಪರಮ ಸಿದ್ಧಾಂತ ಅಷ್ಟೇ. ಅದ್ರ ಮೇಲೆ ವಾದ ವಿವಾದ ಇಲ್ಲವೇ ಇಲ್ಲ. ವಾದ ಏನ್ ಮಾಡ್ತೀರ? ಇವಾಗ ಎಲ್ಲವೂ ಭ್ರಮೆ ಅಂತಂದ ಮೇಲಿಂದ ಅಲ್ಲಿಗೆ ವಾದ ಏನ್ ಮಾಡೋದು ಅಲ್ವಾ? ಯಾವನು ಹುಚ್ಚ ಇದ್ದಾನೆ, ಭ್ರಮಾತ್ಮಕವಾಗಿ ಕೆಲಸ ಅವನೇನು ಮಾಡಿಬಿಟ್ಟ, ಭ್ರಮಾತ್ಮಕವಾಗಿ ಏನೋ ಮಾಡಿಬಿಟ್ಟ, ಅವನು ಯಾತಕ್ಕೆ ಮಾಡ್ದ ಅನ್ನೋದಕ್ಕೆ ಏನ್ ಕಾರಣ ಅಂತೀರ? ಭ್ರಮೆ ಹುಚ್ಚಿತ್ತು ಮಾಡ್ದ ಅಷ್ಟೇ. ಇದು ಈ ಒಂದು ನ್ಯಾಯ ಪ್ರಸ್ಥಾನವಾದ್ರಿಂದ ಇದನ್ನು ಹೀಗೆ ಮಾಡಬೇಕು. ಹೀಗಂದ್ಬಿಟ್ಟು ಮತ್ತೆ ಅಲ್ಲಿ ಅವರು ಅಲ್ಲಿ ಅದನ್ನ ಮಧ್ಯಾರೋಪ ತರೋ ಇಲ್ಲ. ಅಲ್ಲಿ ಏನ್ ಹೇಳ್ಬೇಕು? ಹೇಳ್ಬಿಟ್ರೆ ಆಯ್ತಾ, ಏದೋ ಏನು ಬರಲ್ಲ ಇವನಿಗೆ ಅಂತಾರೆ ಅಷ್ಟೆ. ಅಲ್ಲಿ ಇದನ್ನೇ ಹೇಳ್ಬೇಕು. ಸರಿ ಇಲ್ವೇ? ಏವಮ್ಮಿ ಇದಕ್ಕೋಸ್ಕರ ಇಲ್ಲಿ ಇಷ್ಟೊಂದು ವಾದ ಮಾಡ್ತಾ ಇರ್ತಕ್ಕಂಥದ್ದು, ಇಷ್ಟೊಂದು ಗ್ರಂಥ. ಪಂಚಭೂತ ಆಯ್ತು, ಪ್ರಾಣಗಳಾಯ್ತು, ಇವೆ ಎಷ್ಟು ಸಂಖ್ಯೆ ಅಂತಕ್ಕಂಥದ್ದು. ಮತ್ತು ಏವಂ ಈ ಹೀಗೆ ವಿಪ್ರತಿ ಪ್ರಾಣ ಇಯತ್ತ, ಪ್ರಾಣಗಳು ಇಷ್ಟು ಎಂಬ ವಿಷಯದಲ್ಲಿ ವಿಪ್ರತಿಪನ್ನಾಹ, ಶ್ರುತಿಗಳಲ್ಲಿ ವಿಪ್ರತಿಪತ್ತಿ ಇದೆ ಅಂತ ಹೇಳಿ ಇದರಲ್ಲಿ ಇದು ಸಂಶಯ ಆಯಿತು. ಇದು ಯಾವುದನ್ನು ತಗೊಳ್ಬೇಕು ಅಂತ. ಇನ್ನೇನು ಇನ್ನು ಉಳಿದಿರತಕ್ಕಂಥದ್ದು ಪೂರ್ವಪಕ್ಷಿ ಹೇಳ್ತಾರೆ, ಸ್ವಾಮಿ ಇದನ್ನೇನಿದು? ಇಲ್ಲ ಸ್ವಾಮಿ ಇಷ್ಟು ಅಂತ ತಗೊಳ್ಬೇಕು, ಇದೇ ಸಿದ್ಧಾಂತ ಅಂದ್ಬಿಡ್ತಾನೆ. ಯಾರು? ಅವನ ಸಿದ್ಧಾಂತ ಹೆಸರೇನು? ಪೂರ್ವಪಕ್ಷ. ಅದು ಸಿದ್ಧಾಂತವೇ, ಅದು ಅವನ ಸಿದ್ಧಾಂತ. ಆ ಪೂರ್ವಪಕ್ಷ ಸಿದ್ಧಾಂತ ಅದು ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.